ನನ್ನ ಹೆಸರು ಸುದರ್ಶನ್ ಅಂತ. ಆ, ಈ ತೆಂಕೆಡಪ್ಪದಲ್ಲಿ ಸರ್ವೆ ನಂಬರ್ 41/14, 15, 16 ನಮ್ಮ ಜಾಗ. ಈಗ ನೀವು ನಿಂತಿದ್ದೀರಲ್ಲ, ನೀವು ನೋಡ್ತಾ ಇದ್ದಾರಲ್ಲ, ಎಡಬದಿಯಲ್ಲಿ ಬಲಬದಿಯಲ್ಲಿ ಎಲ್ಲ ನಮ್ಮ ಜಾಗ ಇದೆ. ನಮ್ಮ ಅತ್ತೆ ಪುಷ್ಪಾಚಾರ್ ಅಂತ ಇದ್ರು, ಅವರು ತೀರ್ಕೊಂಡ ಮೇಲೆ ನಾವೆಲ್ಲ ಇದಕ್ಕೆ ವಾರಿಸುದಾರರಾಗಿದ್ದೇವೆ. ಹಾಗೆ ಇದು ಹೆದ್ದಾರಿ ಕೆಲಸ ಕಾಮಗಾರಿ ಸುಮಾರು ವರ್ಷದಿಂದ ನಡೀತಾ ಇದೆ. ಸೊ ಆವಾಗಲೇ ನಾವು ಅವರಿಗೆ ಒಂದು ಮನವಿ ಕೊಟ್ಟಿದ್ದೆವು. ಏನು ಹೇಳಿದೆವು ಅಂತ ಹೇಳಿದ್ರೆ, ಇದು ಎಡಬದಿಯಲ್ಲೂ ನಮ್ಮ ಜಾಗ ಇದೆ, ಬಲಬದಿಯಲ್ಲೂ ನಮ್ಮ ಜಾಗ ಇದೆ. ಸೊ ಇದು ನೆಲದಿಂದ 30 ಅಡಿ ಎತ್ತರಕ್ಕೆ ಹೆದ್ದಾರಿ ಬರ್ತಾ ಇದೆ. ಆಮೇಲೆ ನಮ್ಮ ಸುತ್ತಮುತ್ತ ಬೆಟ್ಟ ಇದೆ, ಗುಡ್ಡ ಬೆಟ್ಟಗಳಿದೆ. ಸೊ ಹಾಗೆ ಮಳೆಗಾಲದಲ್ಲಿ ನಮ್ಮ ಜಾಗದಲ್ಲಿ ನೀರು ನಿಂತು ಸುಮಾರು 600-700 ಅಡಿಕೆ ಮರ ಇದೆ, ಅದು ನಾಶ ಆಗುವ ಒಂದು ಸಂಭಾವನೆ ಇದೆ, ಸಾಧ್ಯತೆ ಇದೆ. ಸೊ ಹಾಗೆ ನಮಗೊಂದು ಒಳ್ಳೆ ಡ್ರೈನೇಜ್ ಮಾಡಿಕೊಡಿ, ಹಾಗೆ ಒಂದು ಇದು ಮಾಡಿಕೊಡಿ ಅಂತ ಏನು ಹೇಳೋದು, ಅಂಡರ್ ಪಾಸ್ ಮಾಡಿಕೊಡಿ. ಈ ಕಡೆಯಿಂದ ಆ ಕಡೆ ಹೋಗ್ಲಿಕ್ಕೆ ಒಂದು ಅಂಡರ್ ಪಾಸ್ ಬೇಕು. ಆಮೇಲೆ ಒಂದು ಸರ್ವಿಸ್ ರೋಡ್ ಮಾಡಿಕೊಡಿ. ಹೀಗೆ ಕೆಲವೆಲ್ಲ ನಮ್ಮ ವಿಚಾರಗಳನ್ನ ಅವರ ಮುಂದೆ ಇಟ್ಟಿದ್ದೆವು. ಅದು 1.5 ವರ್ಷ ಆಯಿತು. ನಾವು ಎಲ್ರಿಗೂ ಲೆಟರ್ ಕೊಟ್ಟಿದ್ದೆವು, ಡಿ ಸಿಗೆ ಕೊಟ್ಟಿದ್ದೇವೆ, ಆಮೇಲೆ ಪ್ರಾಜೆಕ್ಟ್ ಡೈರೆಕ್ಟರ್ ಆಫೀಸಿಗೆ ಕೊಟ್ಟಿದ್ದೇವೆ, ರಾಷ್ಟ್ರೀಯ ಹೆದ್ದಾರಿ ಅವರಿಗೆ ಕೊಟ್ಟಿದ್ದೇವೆ. ಯಾರೂ ಏನೂ ಮಾಡಿಲ್ಲ. ಈ ವರ್ಷ ಮಳೆಗಾಲದಲ್ಲಿ ಈ ಸಲ ಹೆಚ್ಚೇನು ಮಳೆ ಬರಲಿಲ್ಲ, ಇಷ್ಟೊಂದು ಸ್ವಲ್ಪ ಮಳೆಗೇನೆ ಅದು ಒಳ್ಳೆ, ನೀವು ನೋಡಿದ್ದೀರಲ್ಲ, ನೆರೆ ಬಂದ ಹಾಗೆ ಆಗಿದೆ, ನೀರು ತುಂಬಿಕೊಂಡಿದೆ. ಸುಮಾರು 20 ಅಡಿ ನೀರು ನಿಂತಿದೆ. ನಮ್ಮ ಒಂದು 600-700 ಅಡಿಕೆ ಮರ ನೀರಡಿಯಲ್ಲಿ ಅದು ಕುಳಿತಾ ಇದೆ. ನಮ್ಮ ಆಚೆ ಜಾಂಡಿಸ್ ಹೌಸ್ ಅವರ ಜಾಗ ಇದೆ, ಅವ್ರದ್ದೊಂದು 2000 ಅಡಿಕೆ ಮರ ಇದೆ. ಎಲ್ಲ ಫಲ ಕೊಡುವ ಮರಗಳು ಎಲ್ಲ ಕೊಳೆತು ಹಾಳಾಗ್ತಾ ಇದೆ. ಸೊ ಇದನ್ನು ಮೊನ್ನೆ ಹೋಗಿ ನಾವು ಅವರಿಗೆ ಹೇಳಿದಾಗ ಯಾರು ನಂಬಲಿಲ್ಲ. ಕೊನೆಗೆ ಈಗ ನಿನ್ನೆಯಿಂದ ಎಲ್ಲ ಗಲಾಟೆ ಎದ್ದಿದೆ. ಸೊ ಇದನ್ನು ಹೇಗೆ ಮಾಡ್ತಾರೆ ಗೊತ್ತಿಲ್ಲ. ಯಾಕೆಂದರೆ ಈ ಕಡೆಯಿಂದ ನೀರು ಬಿಟ್ಟರೆ ಆ ಕಡೆ ಎಡಪದ ಊರಿಗೆ ನೀರು ಹೋಗ್ತದೆ, ಊರಲ್ಲೆಲ್ಲ ನೆರೆ ಆಗ್ತದೆ. ನೀರು ಬಿಡದೆ ಹೋದರೆ ನಮ್ಮ ಬೆಳೆ ಹಾಳಾಗ್ತದೆ. ಇದು ನಮ್ಮ ಒಂದು ದೊಡ್ಡ ಸಮಸ್ಯೆ. ಸೊ ಇದನ್ನು ಅವರ ಹತ್ರ ಬಗೆಹರಿಸಬೇಕು ಅಂತ ಹೇಳಿ ನಾವೆಲ್ಲ ಮನೆ ಕೊಡ್ತಾ ಇದ್ದೇವೆ. ಇದಲ್ಲದೆ ಅವರು ಎಷ್ಟೊಂದು ಜಾಗ ನೋಟಿಫೈ ಮಾಡಿದ್ದಾರಾ, ಅದಕ್ಕಿಂತ ಜಾಸ್ತಿಯ ಜಾಗ ಅತಿಕ್ರಮಣವಾಗಿ ಅದನ್ನು ಆಕ್ರಮಿಸಿದ್ದಾರೆ ಅವರು. ಸೊ ಅದು ನಮ್ಗೆ ಇನ್ನೊಂದು, ಅವರು ಪೇಮೆಂಟ್ ಮಾಡಿರೋದು ಅವರಿಗೆ ನೋಟಿಫೈ ಮಾಡಿರೋ ಜಾಗಕ್ಕಷ್ಟೇ, ಬಟ್ ಅದಕ್ಕಿಂತ ಜಾಸ್ತಿ ಜಾಗ ಹೋಗಿದೆ. ಇದು ನಮ್ಮದು ಮಾತ್ರ ಅಲ್ಲ, ಇಲ್ಲಿ ತುಂಬ ಮಂದಿ ಸಮಸ್ಯೆ ಅದಾಗಿದೆ. ಸೊ ಅದು ಕೂಡ ಒಂದು ದೊಡ್ಡ ಇಶ್ಯೂ ಆಗಿದೆ. ಸೊ ಇದನ್ನೆಲ್ಲ ನಾವು ಹೋಗಿ ಸಿ ಡಿ ಆಫೀಸಲ್ಲಿ ನಾವು ಮನವಿ ಮಾಡಿಕೊಂಡು ಹೇಳಿಕೊಂಡು ಬರ್ತಾ ಇದ್ದೇವೆ. ಸೊ ಈಗ ಕೆಲಸ ನಡೀತಾ ಇದೆ. ಸೊ ಹೇಗಾಗ್ತದೆ ನೋಡಬೇಕು. ಮುಖ್ಯವಾಗಿ ಏನಂತ ಹೇಳಿದರೆ, ಈ ನಾಶ ಆದ ಬೆಳೆಗೆ ಪರಿಹಾರ ಕೊಡಬೇಕು. ಯಾಕೆಂದರೆ ಈ ಮರಗಳನ್ನು ಬೆಳೆಸಲಿಕ್ಕೆ ನಮಗೊಂದು 15-20 ವರ್ಷ ಆಗಿರ್ತದೆ. ಎಲ್ಲ ಫಲ ಕೊಡುವ ಮರಗಳು ಈಗ ಒಂದು ಸ್ಟ್ರೋಕಲ್ಲಿ ಎಲ್ಲ ಇದಾಗಿದೆ ಅದು. ಸೊ ಅದಕ್ಕೆ ಅವರು ಪರಿಹಾರ ಕೊಡಬೇಕು. ಆಮೇಲೆ ನಮ್ಮ ಸಣ್ಣ ಸಣ್ಣ ಪುಟ್ಟ ಮನೆಗಳು ಕೆಲಸ ಏನು ಹೇಳೋದು, ಅಂಡರ್ ಪಾಸ್, ಆಮೇಲೆ ಸರ್ವಿಸ್ ರೋಡು, ಇಂಥವೆಲ್ಲ ಮಾಡಿ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಪಿ ಡಿ ಆಫೀಸಿಗೂ ಹೋಗಿದ್ದೆವು. ನಿನ್ನೆ ಹೋಗಿದಾಗ ಅವರು ಅಷ್ಟೊಂದು ಸ್ಪಂದಿಸಿರಲಿಲ್ಲ. ಆದರೆ ನಿನ್ನೆ ಸಂಜೆ ಬಂದು ನೋಡಿದ್ದಾರೆ, ಅವರೇ ಖುದ್ದಾಗಿ ನೋಡಿದ್ದಾರೆ. ಪಿ ಡಿ ಅವರು ಮತ್ತು ತಹಸೀಲ್ದಾರ್ ಮತ್ತು ನ್ಯಾಷನಲ್ ಹೈವೇ ಆಫೀಸ್ ಅವರೆಲ್ಲ ಬಂದು ನೋಡಿದಾಗ ಅವರಿಗೆ ಗೊತ್ತಾಯಿತು, ಅಂದರೆ ನಾವು ಹೇಳ್ತಾ ಇರೋದು ಸುಳ್ಳಲ್ಲ ಅಂತೇಳಿ ಗೊತ್ತಾಯಿತು. ಸೊ ನಿನ್ನೆಯಿಂದ ಈಚೆ ಅವರು ಕೂಡ ಕ್ರಮ ಕೈಗೊಂಡಿದ್ದಾರೆ. ಈಗ ಇಲ್ಲಿ ಕೆಲಸ ನಡೀತಾ ಇದೆ, ನೀರನ್ನು ಈಚೆಯಿಂದ ಆಚೆ ಸಾಗಿಸೋಕ್ಕೊಂದು ಕ್ರಮ ನಡೀತಾ ಇದೆ. ಸೊ ಸರಿ ಆಗ್ಬೋದು ಅಂತ ಒಂದು ನಮ್ಮ ಅನಿಸಿಕೆ. ಬಟ್ ಮುಖ್ಯವಾಗಿ ನಮಗೊಂದು ಸೂಕ್ತ ಪರಿಹಾರ ಕೊಡಲೇಬೇಕು ಅವರು ರೋಡ್ ಮಾಡುವಾಗ ಇಲ್ಲಿ ಕಲ್ವರ್ಟ್ ಮಾಡಿದರು. ಆ ಕಲ್ವರ್ಟನ್ನು ಮಳೆಗಾಲಕ್ಕೆ ಅವರು ಓಪನ್ ಮಾಡಬೇಕಿತ್ತು, ಓಪನ್ ಮಾಡಲಿಲ್ಲ. ಓಪನ್ ಮಾಡಿದ ಕಾರಣ ಈಗ ಒಂದು 25 ಫೀಟ್ ನೀರು ತುಂಬಿದೆ. ಅದು ಮಳೆಗಾಲದ ಕೆಲಸ, ಬೇಸಿಗೆಲ್ಲ ಮಾಡದೆ ಮಳೆಗಾಲದಲ್ಲಿ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ಮಾಡಲಿಕ್ಕೆ ಕಷ್ಟ ಆಗಿದೆ. ನಿನ್ನೆ ಮತ್ತು ತಹಸೀಲ್ದಾರ್ ಮತ್ತು ಪ್ರಾಜೆಕ್ಟ್ ಡೈರೆಕ್ಟರ್ ಮತ್ತು ಎಲ್ಲ ಬಂದು ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ. ನಾವು ಒಂದು 4-5 ದಿವಸ ಒಳಗೆ ಇದನ್ನು ನೀರನ್ನು ಕ್ಲಿಯರ್ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅವರ ಭರವಸೆ ಮೇಲೆ ಈಗ ಕೆಲಸ ನಡೀತಾ ಇದೆ. ಇವತ್ತು ನನ್ನ ಪ್ರಕಾರ ಒಂದು 2-3 ದಿವಸದಲ್ಲಿ ಆಗ್ಬೋದು. ಇದು ಅವರು 1 ತಿಂಗಳ ಮೊದಲು ಸರಿ ಮಾಡಿ ಮನಸ್ಸು ಮಾಡಿದರೆ ಆಗ್ತಿತ್ತು. ಇದು ಅವರ ನೆಗ್ಲಿಜೆನ್ಸ್, ಇಟ್ ಇಸ್ ನಥಿಂಗ್, ಅವರಿದ ನೆಗ್ಲಿಜೆನ್ಸ್. ತೋಟದವರಿಗೆ ಅದೇ ನೀರು ಬಂದಿದೆ, ಅಷ್ಟು ನೀರು ಬಂದಿದೆ, ಅದಕ್ಕಾಗಿ ಆ ಪ್ರಾಬ್ಲಮ್ ಆಗಿದೆ. ಈಗ ಕೃಷಿ ಎಲ್ಲ ಕೆಲವೆಲ್ಲ ಅಡಿಕೆ ತೋಟ ಎಲ್ಲ ನೀರೆಲ್ಲ ಮುಳುಗಿ ಹಾಳಾಗ್ತಾ ಇದೆ. ನನ್ನ ಹೆಸರು ಜಾನ್ ಅಂತ. ಉದಯ್ ಕುಮಾರ್ ಅಂತ. ಏನಂದರೆ ಇಲ್ಲಿ ಫಸ್ಟಿಗೆ ಅವರು ಎಂತ ಮಾಡಿದ್ದಾರೆ, ಒಂದು ಪ್ರಾಜೆಕ್ಟನ್ನು ಕರೆಕ್ಟ್ ಅವರು ರಿಸರ್ಚ್ ಮಾಡಲಿಲ್ಲ. ಒಟ್ಟಾರೆ ಬಂದು ರೋಡ್ ಉಂಟು, ಜಾಗ ಉಂಟು, ಜಾಗ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ಹೇಗೆ ನೀರು ಹೋಗಬೇಕು ಮೊದಲ ಪ್ಲ್ಯಾನ್ ಇಲ್ಲ ಅಲ್ಲಪ್ಪ. ಈಗ ಬಂದರು, ಈಗ ಮಾಡಿದರು. ಯಾಕೆಂದರೆ ಇಲ್ಲಿ ಅವರು ಇಂಜಿನಿಯರ್ ಅಲ್ಲ, ಇಲ್ಲಿ ಎಲ್ಲಿಂದ ಬಂದ ಇಂಜಿನಿಯರ್, ಇಲ್ಲಿನ ಮಳೆ ವಾಸ್ತವ ಏನು ಗೊತ್ತಿಲ್ಲ ಇಂಜಿನಿಯರ್ ಹಾಕಿದರೆ ಇಂಥ ಪ್ರಾಬ್ಲಮ್ಗಳೆಲ್ಲ ಆಗ್ತದೆ. ಇಲ್ಲಿ ನನ್ನ ಲೆಕ್ಕದಲ್ಲಿ ಓವರ್ ಬ್ರಿಡ್ಜ್ ಮಾಡಿದರೆ ತುಂಬ ಒಳ್ಳೆದಿತ್ತು. ಈ ಮಣ್ಣು ಹಾಕಿ ಇದೆಲ್ಲ ಹಾಕಿ ಇದು ಎಷ್ಟು ಮನೆಗೆ ಕೆಳಗೆ ಮಣ್ಣು ಹೋಯ್ತು, ಆಚೆ ಹೋಯಿತು. ಈಗ ಇಲ್ಲಿ ಮಾಡಿದ್ದಾರಲ್ಲ, ಸೀದಾ ಅಲ್ಲಿ ಒಂದು ಗದ್ದೆ ನೆಟ್ಟಿ ಹಾಕಿದ್ದಾರೆ. ಇದೆಲ್ಲ ನೀರು ಹೋಗಿ ಗದ್ದೆಗೆ ಹೋಗ್ತದೆ. ಹಾಗೆ ಕೃಷಿ ಹಾನಿ ಬರ್ತಾರೆ. ಇವರು ಏನು ಕೊಡಲ್ಲ, ಇವರ ಕೆಲಸ ಮಾಡ್ತಾರೆ, ಸೀದಾ ಹೋಗ್ತಾರೆ ಅಷ್ಟೇ. ಮತ್ತು ಇದೆಲ್ಲ ಕ್ರಮ ಸರಿ ಇಲ್ಲ ನನ್ನ ಲೆಕ್ಕದಲ್ಲಿ.
ಅದು ಜಾರಿ ಬಿತ್ತು ಮೊನ್ನೆ ಅದು ಮೋರಿ ಬ್ಲಾಕ್ ಆಗಿದೆ. ಮೋರಿ ಬ್ಲಾಕ್ ಆಗುವ ಇವರು ನೋಡಿದ್ದಾರೆ, ಆದರೆ ಇವರು ಕೇರ್ಲೆಸ್, ಅದು ಓಪನ್ ಮಾಡಲಿಲ್ಲ. ಅದು ಮಣ್ಣು ಅದು ಸ್ವಲ್ಪ ಮೋರಿ ಹತ್ತಿರ ನೀರು ಹೋಗಿ ಹೋಗಿ ಅದು ಮಣ್ಣು ಒಳಗೆ ಮೋರಿ ಒಳಗೆ ಮಣ್ಣು ಹೋಗಿ ಎಲ್ಲ ಅದು ಮೋರಿ ಬ್ಲಾಕ್ ಆಗಿದೆ. ಹಾಗೆ ನೀರಿಲ್ಲಿ ಸ್ಟಾಕ್ ಆಗಿದೆ. ಮತ್ತು ಪಕ್ಕದ ಒಂದು ಮೋರಿ ಉಂಟು ಅಲ್ಲಿ ನಾನು ಅವರಿಗೆ ಫೋನ್ ಮಾಡಿ ಅವರಿಗೆ ತೊಂದರೆ ಕೊಟ್ಟು ಅವರು ಅಲ್ಲಿ ರಿಪೇರಿ ಮಾಡಿದ್ದಾರೆ. ಅದಕ್ಕೆ ಅಲ್ಲಿ ಮೋರಿ ಅದು ಕ್ಲಿಯರ್ ಉಂಟು. ಅದೀಗ ಅವರು ಪ್ಲ್ಯಾನ್ ಮಾಡಿದ್ದಾರೆ ಇಲ್ಲಿಂದ ನೀರು ಆ ಮೋರಿಗೆ ಡೈವರ್ಟ್ ಮಾಡಲಿಕ್ಕೆ. ಈಗ ಡೈವರ್ಟ್ ಮಾಡುವಾಗ ಇದು ನೀರು ಫ್ಲಡ್ ಆಗುವಾಗ ಅದು ಮಣ್ಣು ಕೂಡ ಫ್ಲಡ್ ಆಗ್ತಾ ಉಂಟು. ಮತ್ತು ನಮ್ಮ ಗದ್ದೆಯಲ್ಲಿ ನಾವು ಇವತ್ತು ಮಾಡಿದ್ದಾರೆ. ಇವತ್ತು ನೇಜಿಗೆ ಮಾಡುವಾಗ ಅದಕ್ಕೆ ತುಂಬ ಒಂದು 20 ಟೈಮ್ ಬೇಕು ಜೀವ ಹಾಕಲಿಕ್ಕೆ. ಆದಮೇಲೆ ಈಗ ನೀರು ಬಿಟ್ಟರೆ ಅಲ್ಲಿ ಕಂಡ ನಮ್ಮ ಗದ್ದೆಯಲ್ಲಿ ಎಲ್ಲ ನೀರು ಫುಲ್ಲಾಗಿ ಅದು ನಮ್ಮ ನೇಜೆಲ್ಲ ಹಾಳಾಗ್ತದೆ. ಮತ್ತು ಅದು ಮೋರಿ ಬ್ಲಾಕ್ ಆಗಿ ನಮ್ಮ ಗದ್ದೆಯಲ್ಲಿ ನಮ್ಮ ಪಂಪ್ ಸೆಟ್ಗೆ ನೀರು ಬರಲಿಕ್ಕೆ ಚಾನ್ಸಸ್ ಉಂಟು. ಅದಕ್ಕೆ ನೀವು ಇವರು ಏನು ಪರಿಹಾರ ಕೊಡ್ತಾರಾ ಏನು ಮಾಡ್ತಾರಾ ನಮಗೆ ಅದು ಅರ್ಥ ಆಗೋದಿಲ್ಲ. ಮನೋಜ್ ಪಿಂಟು. ನಮಸ್ಕಾರ, ನಾನು ಅಶ್ವಿನ್ ನಾಯಕ್. ನಮ್ಮ ಕೃಷಿ ಭೂಮಿ ಎಡಪದವು ಇಲ್ಲಿ ಕಾಮಗಾರಿ ನಡೀತಾ ಇದೆ. ಇಲ್ಲಿ ನಮ್ಮದು ಸಾಧಾರಣ ಒಂದು 5 ರಿಂದ 6 ಎಕರೆ ನಮ್ಮದು ತೋಟ ಕೆಳಗಡೆ ಜಮೀನಿದೆ. ಇವರು ಅವೈಜ್ಞಾನಿಕವಾಗಿ ಇದನ್ನು ಪ್ಲ್ಯಾನ್ ಮಾಡದೆ ಒಂದು ಪ್ರಾಪರಾಗಿ ಯಾವುದಾದ್ರೂ ಚಾನಲೈಸ್ ಸ್ಟ್ರೀಮ್ಗೆ ಏನಾದರೂ ನೀರಿನ ವ್ಯವಸ್ಥೆ ಮಾಡದೆ ಒಂದು 60 ಫೀಟ್ ಮಣ್ಣು ಹಾಕಿ ಇಲ್ಲಿ ಈ ಜಮೀನನ್ನು ಏರಿಸಿ ಒಂದು ತಡೆಗೋಡೆ ಥರ ಮಾಡಿ ಮೇಲೆ ಗಾಂಧಿನಗರಿಂದ 1 ಕಿಲೋಮೀಟರಿಂದ ನೀರಿನ ಒಂದು 2 ಡಕ್ಟ್ಗಳನ್ನು ಈ ಪಾಯಿಂಟಿಗೆ ಎಂಡ್ ಮಾಡಿದ್ದಾರೆ. ಇಲ್ಲಿ ಎಂಡ್ ಮಾಡಿ ಆ 1 ಕಿಲೋಮೀಟ್ರದ್ದು 2 ಡಕ್ಟ್ ಆಗೋದು 2 ಕಿಲೋಮೀಟರ್ ನೀರನ್ನು ತಂದು ಇಲ್ಲಿ ಶೇಖರಣೆ ಮಾಡಿ ಅದೀಗ ಒಂದು ವಯನಾಡು ಥರ ಒಂದು ಪರಿಸ್ಥಿತಿ ಆಗಿದೆ. ಯಾಕೆ ನೀರನ್ನು ಒಂದು ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ಹೊರಗೆ ತೆಗೆಯುವ ಒಂದು ಯಾವುದೂ ಪ್ಲ್ಯಾನ್ ಇಲ್ಲದೆ, ಏನೂ ಐಡಿಯಾ ಇಲ್ಲದೆ, ಇದಕ್ಕೆ ಯಾರು ಹೊಣೆ ಅಂತ ಕೇಳುವಾಗ ಎಲ್ಲರೂ ಗೊತ್ತಿಲ್ಲದಾಗೆ ಮಾಡ್ತಾರೆ. ನಮ್ಮ ಅಧಿಕಾರಿಗಳ ಹತ್ರ ಹೋದರೆ ಅವ್ರಿಗೆ ಗೊತ್ತಿಲ್ಲ, NHA ಅವ್ರ ಹತ್ರ ಹೋದರೆ ಅವ್ರಿಗೆ ಗೊತ್ತಿಲ್ಲ, DBL ಅವ್ರ ಹತ್ರ ಹೇಳಿದರೆ ಅವ್ರಿಗೆ ಗೊತ್ತಿಲ್ಲ. ಕಡೆಗೆ ನಮ್ಮ ಭೂಮಿಯಲ್ಲಿ ಈಗ ನೀರು ನಿಂತು ಒಂದು ಆಲ್ಮೋಸ್ಟ್ 2 ವಾರ ಆಯಿತು. ಅದು ಹೋಗ್ತಾ ಇಲ್ಲ ಅಲ್ಲಿಂದ. ಈ ಕಡೆಯಿಂದ ಇವರು ನಿನ್ನೆ ಈ ರೋಡನ್ನೇ ನ್ಯಾಷನಲ್ ಒಂದು ಮೊನ್ನೆ ಇದು ಗಾಡಿಗಳು ಹೋಗುವ ರಸ್ತೆಯನ್ನು ನಿನ್ನೆ ಕಟ್ ಮಾಡಿ ನೀರು ಬಿಡುವಂಥ ವ್ಯವಸ್ಥೆಗೆ ಕೈ ಹಾಕಿದರು. ಆಗ ಬಂದು ನಾವು ಸ್ಥಳೀಯರು ಮತ್ತು ಇಲ್ಲಿಯ ಗ್ರಾಮಸ್ಥರು ಬಂದು ಅದನ್ನು ಅಬ್ಜೆಕ್ಟ್ ಮಾಡಿದೆ. ಯಾಕೆಂದರೆ ಒಮ್ಮೆ ನೀವು ಸ್ವಲ್ಪ ಓಪನ್ ಮಾಡಿದರೆ ನೀರು ಹೊಡ್ಕೊಂಡು ಕೆಳಗೆ ಹೋಗ್ತದೆ. ಅದನ್ನು ಯಾರಿಗೂ ನಿಯಂತ್ರಿಸಲಿಕ್ಕೆ ಆಗಲ್ಲ. ನೀರಿನ ಮುಂದೆ ನೀರು ಬೆಂಕಿಯನ್ನು ಯಾರು ಆ್ಯಕ್ಚುಲಿ ನೋಡಿದ್ದಾರೆ ಅವ್ರಿಗೆ ಗೊತ್ತು. ಸೊ ನಾನು ಮೋಟರ್ ಸ್ಪೋರ್ಟ್ ಫೀಲ್ಡಲ್ಲಿ ಇರುವವನು. ವಯನಾಡಲ್ಲಿ ಅದೇ ಇದರಲ್ಲಿ ಮಲಯಾಳಂ ಎಸ್ಟೇಟ್ 2025 ಇದು ಫ್ಲಡ್ ಬಂತ, ಅಲ್ಲಿ ನಾನು ಆಫ್ ರೋಡ್ ಇವೆಂಟ್ ನಡೆಸಿದ್ದೀನಿ. ಆ ಸ್ಟ್ರೀಮ್ ಎಷ್ಟು ಸಫರ್ ಇತ್ತು ಅಂತ ನಂಗೆ ಗೊತ್ತುಂಟು. ಆ ಸೀನ್ ಆದಾಗ ಆ ಹೊಳೆ ಒಂದು ನಮ್ಮ ಅಂಥದ್ದು ಮಾಡಬೇಡಿ, ನಾವು ನೋಡಿದ್ದೇವೆ, ಇದನ್ನು ಸಿಸ್ಟಮ್ಯಾಟಿಕ್ ಆಗಿ ಮಾಡಿ ಅಂತ ನಾವು ತುಂಬ ಮನವಿ ಕೊಟ್ಟಿದ್ದೇವೆ. DC ಅವರಿಗೆ, AC ಅವರಿಗೆ, ಕಮಿಷನರಿಗೆ ಎಲ್ಲರೂ ಹೇಳಿದ್ದೇವೆ. ಆದರೂ ನಿನ್ನೆ ತನಕ ಯಾರು ಬರೋದು ಕಂಡಿಲ್ಲ. ಮತ್ತು ನಿನ್ನೆ ನಾನು ADC ಅವರನ್ನು ಮೀಟ್ ಆದಮೇಲೆ ನಮ್ಮ ಮಾನ್ಯ MLA ಅವರು ಕೂಡ ಮಾತಾಡಿದರು, MP ಅವರು ಮತ್ತು ಡೆಲ್ಲಿಯಿಂದ ಫೋನ್ ಮಾಡಿದರು. ಅದಾದಮೇಲೆ ಇಲ್ಲಿ ನಿನ್ನೆ ತಹಶೀಲ್ದಾರೆಲ್ಲ ಬಂದು ನೋಡಿ ಹೋಗಿದ್ದಾರೆ. ಈಗ ತಾತ್ಕಾಲಿಕವಾಗಿ ಒಂದು ಚರಂಡಿ ತೆಗೆದು ನೀರನ್ನು ಕರ್ಕೊಂಡು ಹೋಗುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೂ ಅದನ್ನು ನಾವು ಪೂರ್ತಿಯಾಗಿ ನಂಬುವುದಂತ ಆಗುವುದಿಲ್ಲ. ಇಲ್ಲಿ ಇನ್ನೊಂದು ಡಕ್ಟ್ ಅಂತ ಮಾಡಿದ್ದಾರೆ. ಡಕ್ಟನ್ನು ಕೂಡ ಕೆಳಗೆ ತಿರುಗಿಸುವ ಬಿಟ್ಟು ಅದನ್ನು ಮೇಲ್ ಸ್ಟ್ರೀಮಿಗೆ ಅಪ್ ಸ್ಟ್ರೀಮಿಗೆ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸಾಧಾರಣ 2 ಮೀಟರ್ ಎತ್ತರದ ಅಪ್ ಸ್ಟ್ರೀಮಿಗೆ ಕೆಳಗಿಂದ ನೀರನ್ನು ಮೇಲಿಂದ ಬಂದಂಗೆ ತಿರುಗಿಸಿ ಮೇಲೆ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನಾವು ಅವ್ರಿಗೆ ಏನು ರಿಕ್ವೆಸ್ಟ್ ಮಾಡೋದಂದರೆ, ಯಾರೇ ಆಗಲಿ ನಮಗೆ ಬಂದು ಒಂದು ದಾರಿ ತೋರಿಸಿ. ಯಾಕೆಂದರೆ ಕೃಷಿಯಲ್ಲಿ ಒಂದು ನಮ್ಮ ತೋಟಕ್ಕೆ ಒಂದು ಮರ ಬೆಳಿಬೇಕಾದ್ರೆ 7 ರಿಂದ 10 ವರ್ಷದೊಂದು ಶ್ರಮ ಹೋಗುತ್ತೆ. ಇದು ಯಾರ್ದೋ ನಮ್ಮ ಅಜ್ಜನವರು ಮಾಡಿದ ಜಾಗ ಆದರೂ ಕೂಡ ಅವ್ರ ಜೀವನಕ್ಕೆ ಅವ್ರು ಮಾಡಿದ್ದು. ಇವತ್ತು ಅದನ್ನು ನಾವು ಕಣ್ಣು ಮುಂದೆ ಅದನ್ನು ಕಳ್ಕೊಳ್ಳೋಕ್ಕೆ ನಮಗೂ ಇಷ್ಟ ಇಲ್ಲ. ಆ ಕಡೆ ಸಾಧಾರಣ ಒಂದು 10 ಎಕರೆಯಲ್ಲಿ ಒಂದು 20 ಫೀಟ್ ನೀರು ನಿಂತಿದೆ. ಸೊ ಅದನ್ನು ಅವರು ಮೊದಲೇ ಯೋಚನೆ ಮಾಡಿಕೊಂಡು ಪ್ಲ್ಯಾನಿಂಗಲ್ಲಿ ಮಾಡಬೇಕಿತ್ತು. ಈ ಹೈವೇಯನ್ನು ಬೈಪಾಸ್ ಮಾಡುವಾಗ ತುಂಬ ವ್ಯತ್ಯಾಸವನ್ನು ಮಾಡಿದ್ದಾರೆ. ಟೆಕ್ನಿಕಲ್ ಯಾವುದನ್ನು ನೋಡಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.